ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಮೊಸಳೆ ಮತ್ತು ಕೋತಿ. ಇದು ಕೋತಿ ಮತ್ತು ಮೊಸಳೆಯ ಕತೆ. ಅವರು ವಾಸಿಸುತ್ತಿದ್ದ ದೊಡ್ಡ ಕಾಡುಗಳಲ್ಲಿ ಚಂಬಲ್ ಎಂಬ ಕಾಡು ಒಂದಾಗಿದೆ. ಮೊಸಳೆಯ ಹೆಂಡತಿ ದುರಾಸೆಯಿಂದ ಮಂಗನ ಹೃದಯವನ್ನು ತಿನ್ನುವ ಅಗತ್ಯವನ್ನು ಕಥೆಯು ಹೇಳುತ್ತದೆ. ಆದರೆ ಕೋತಿಯು ಈ ಪರಿಸ್ಥಿತಿಯನ್ನು ಹೇಗೆ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡು ಮೊಸಳೆಯನ್ನು ಮೋಸಗೊಳಿಸುತ್ತದೆ ಎಂಬುದು ಇದರ ಕತೆ. ನಲ್ಲರ್ ಎಂಬ ಸುಂದರವಾದ ನದಿಯು ಚಂಬಲ್ ಕಾಡಿನ ಮೂಲಕ ಹರಿಯುತ್ತದೆ. ಅಲ್ಲಿ ಕುಲನ್ ಎಂಬ ಒಂದು ನರಿಯಿತ್ತು. ನಲ್ಲರ್ ನದಿಯು ಹಲವಾರು ಮೊಸಳೆಗಳಿಗೆ ನೆಲೆಯಾಗಿತ್ತು. ಮೊಸಳೆ ಮಂಡುವಿಗೆ ಮಧ್ಯದಲ್ಲಿ ಹಣ್ಣಿನ ಮರಗಳಿರುವ ದ್ವೀಪವಿತ್ತು. ಆ ಮರದಲ್ಲಿ ವಾನರ ದಂಡು ವಾಸವಾಗಿತ್ತು. ಮೊಸಳೆ ಮಂಡು ಮತ್ತು ನರಿ ಕುಲನ್ ಚೆನ್ನಾಗಿ ಹೊಂದಿಕೊಂಡಿದ್ದವು. ಒಂದು ದಿನ ಮಂಡುವಿನ ಹೆಂಡತಿ ಮಾಂಡವಿ ತನ್ನ ಪತಿಗೆ ಕೋತಿಯ ಹೃದಯವನ್ನು ತಿನ್ನುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ಮಂಗಗಳು ಮರಗಳಲ್ಲಿ ವಾಸವಾಗಿರುವುದರಿಂದ ಒಂದನ್ನು ಬಲೆಗೆ ಬೀಳಿಸುವುದು ತನಗೆ ಸವಾಲಾಗಿದೆ ಎಂದು ಮಾಂಡು ಪ್ರತಿಕ್ರಿಯಿಸಿದನು. ಆದರೆ ಅವು ರುಚಿಕರವಾಗಿದೆ ಎಂದು ಕೇಳಿದ್ದರಿಂದ ತನಗೆ ಕೋತಿ ಹೃದಯವನ್ನು ತಿನ್ನುವ ಅಗತ್ಯವಿದೆ ಎಂದು ಮಾಂಡವಿ ಹೇಳಿದ್ದಾಳೆ. ಮಾಂಡು ನಿರಾಶನಾದನು. ಅವನು ನಲ್ಲರ್ ನದಿಯ ಹಂಚಿನಲ್ಲಿ ಮಲಗಿದ್ದಾಗ ಅಳುತ್ತಿದ್ದನು ಮತ್ತು ಮಾಂಡುವಿನ ಸ್ನೇಹಿತ ಕುಲನ್ ನರಿಯು ನೀರು ಕುಡಿಯಲು ನದಿಗೆ ಭೇಟಿ ನೀಡಿತು. ಮಾಂಡು ಅಳುತ್ತಿರುವುದನ್ನು ಗಮನಿಸಿದ ಕುಲನ್, ಯಾಕೆ ಸ್ನೇಹಿತ, ನಿನಗೇಕೆ ಇಷ್ಟೊಂದು ಅತೃಪ್ತಿ ಎಂದು ಕೇಳಿದನು. ಓ ನನ್ನ ಸ್ನೇಹಿತ ಕುಲನ್, ನನ್ನ ಮಂದಬುದ್ಧಿಯ ಹೆಂಡತಿ ಮಂಗನ ಹೃದಯವನ್ನು ತಿನ್ನಲು ಬಯಸುತ್ತಿದ್ದಾಳೆ. ಮಾಂಡು ಮರುಪ್ರಶ್ನೆ ಮಾಡಿದೆ. ಅದಕ್ಕೆ ಮಂಡು ಜೋರಾಗಿ ಅಳುತ್ತಾ ಸಿಡಿಮಿಡಿಕೊಂಡಳು ಎಂದನು. ನನ್ನ ಸ್ನೇಹಿತ, ಚಿಂತಿಸಬೇಡ, ಕುಲನ್ ಸಮಾಧಾನಪಡಿಸಿದನು. ನಿನ್ನ ಅನುಕೂಲಕ್ಕಾಗಿ ನಾನು ಇಲ್ಲಿದ್ದೇನೆ. ಕೋತಿಯನ್ನು ಹಿಡಿಯಲು ನಾನು ನಿನಗೆ ಒಳ್ಳೆಯ ಉಪಾಯವನ್ನು ನೀಡುತ್ತೇನೆ ಎಂದಿತು. ಕೋತಿಗಾಗಿ ಮಂಡುವಿನ ಯೋಜನೆ. ಕುಲನ್ ಮಂಡುವಿಗೆ ದ್ವೀಪದಿಂದ ಸ್ವಲ್ಪ ಹಣ್ಣುಗಳನ್ನು ತಂದು ದಡದಲ್ಲಿ ಹಾಕಲು ಸೂಚಿಸಿದನು. ಮಂಗಗಳು ಅವುಗಳನ್ನು ರುಚಿ ನೋಡುತ್ತವೆ. ನಿನ್ನಿಂದ ಆ ಹಣ್ಣುಗಳನ್ನು ಮರಳಿ ಪಡೆಯುತ್ತೇವೆ ಎಂದು ಅವುಗಳು ನಿರೀಕ್ಷಿಸಬಹುದು. ಆಗ ಅವರನ್ನು ಒಂದೊಂದಾಗಿ ಕರೆದುಕೊಂಡು ಹೋಗಿ ಅವರ ದೇಹಗಳನ್ನು ಕ್ರಮವಾಗಿ ನಿಮ್ಮ ಹೆಂಡತಿ ಮತ್ತು ನನಗೆ ಅರ್ಪಿಸು. ಮರುದಿನ ಬೆಳಗ್ಗೆ ಮಂಡು ಸಮುದ್ರ ತೀರದಿಂದ ಕೆಲವು ಬಾಳೆಹಣ್ಣುಗಳನ್ನು ತಂದು ಕೆಲವು ಕೋತಿಗಳ ಮನೆಯ ಮರದ ಪಕ್ಕದಲ್ಲಿ ಇರಿಸಿದನು. ಕಪಿಲೇಶ್ ಎಂಬ ಮಂಗ ಚಿರ ಯುವಕ ಮತ್ತು ಸಕ್ರಿಯನಾಗಿದ್ದನು. ಆತನು ಚತುರ ಬುದ್ಧಿಯವನಾಗಿದ್ದನು. ಅವನು ದಡದಲ್ಲಿ ಹೊಸದಾಗಿ ನೆಟ್ಟ ಹಣ್ಣುಗಳನ್ನು ವೀಕ್ಷಿಸಿದನು. ಅವನು ಕ್ರಮೇಣ ಕೆಳಗಿಳಿದು ಹಣ್ಣುಗಳನ್ನು ಕಚ್ಚಿದನು. ಕಪಿಲೇಶ್ ತೃಪ್ತಿಯಿಂದ, ಓ, ಈ ಹಣ್ಣುಗಳು ಅತ್ಯುತ್ತಮವಾಗಿದೆ ಎಂದು ಕಿರುಚಿದನು. ಇದರ ಮೂಲ ಯಾವುದು ಎಂದು ಕೂಗತೊಡಗಿದನು. ಇದನ್ನು ಕೇಳಿದ ಮಾಂಡು, ಇದನ್ನು ನಾನು ನನ್ನ ಸ್ನೇಹಿತನಿಗೆ ನೀಡಿದ್ದೇನೆ ಎಂದು ಹೇಳಿದನು. ಈ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಲು ಮತ್ತು ಸಮುದ್ರದಲ್ಲಿ ಆನಂದಿಸಲು ಸಮುದ್ರದ ತೀರಕ್ಕೆ ಹೋಗಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಮಾಂಡು ಹೇಳಿದನು. ನಿನ್ನನ್ನು ಸುಲಭವಾಗಿ ನನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಹೋಗುತ್ತೇನೆ ಎಂದ. ಕಪಿಶ್ ಮತ್ತು ಮಂಡು ಆತ್ಮೀಯ ಗೆಳೆಯರಾದರು. ಮಂಡು ಕಪಿಶನನ್ನು ಪ್ರತಿದಿನ ಪ್ರಯಾಣಕ್ಕೆ ಕರೆದುಕೊಂಡು ಹೋಗಿ ಹಣ್ಣುಗಳನ್ನು ತರುತ್ತಿದ್ದನು. ಮಾಂಡುವಿನ ಹೆಂಡತಿ ಒಮ್ಮೆ ಅವನನ್ನು ಗದರಿಸಳು. ಮಂಡು ಮರುದಿನ ರಾತ್ರಿಯ ಊಟಕ್ಕೆ ಮಂಗನ ಹೃದಯವನ್ನು ತಲುಪಿಸುವುದಾಗಿ ಭರವಸೆ ನೀಡಿದನು. ನಂತರ ಕಪಿಶ್ ಮರುದಿನ ವಿಚಾರಿಸಿದನು, ಮಂಡು, ನೀವು ಇಂದು ನನ್ನೊಂದಿಗೆ ಬೀಚ್ಗೆ ಹೋಗುತ್ತೀರಾ ಎಂದು. ಕಪಿಶ್ ಮಂಡುವಿನ ಹಿಂದೆ ಕುಳಿತು ಮಂಡು ದ್ವೀಪದ ದಿಕ್ಕಿನತ್ತ ಹೊರಟಿದನು. ಮಂಡು ದ್ವೀಪಕ್ಕೆ ಹತ್ತಿರವಾಗುತ್ತಿದ್ದಂತೆ ಕಪಿಶ್ಗೆ ಹೇಳಿದ, ನನ್ನ ಸ್ನೇಹಿತ, ನಾವು ಬಾಳೆಹಣ್ಣು ತಿನ್ನಲು ದ್ವೀಪಕ್ಕೆ ಹೋಗುತ್ತಿಲ್ಲ. ನಿನ್ನ ದೇಹವನ್ನು ನನ್ನ ಸ್ನೇಹಿತ ಕುಲನ್ಗೆ ನೀಡಲಾಗುವುದು ಮತ್ತು ನಾನು ನಿನ್ನ ಹೃದಯವನ್ನು ತೆಗೆದುಕೊಂಡು ನನ್ನ ಹೆಂಡತಿಗೆ ನೀಡುತ್ತೇನೆ. ನಿನಗೆ ಗೊತ್ತು ಕಪಿಶ್, ನನ್ನ ಸಂಗಾತಿಯು ನಿನ್ನ ಹೃದಯವನ್ನು ಆರಾಧಿಸುತ್ತಾಳೆ ಎಂದು ಮಾಂಡು ನಕ್ಕನು. ಇದಕ್ಕೆ ಪ್ರತಿಕ್ರಿಯಿಸಿದ ಕಪಿಲೇಶ್, ನೀವು ನನ್ನ ದೇಹದಲ್ಲಿ ನನ್ನ ಹೃದಯವನ್ನು ಕಂಡು ಹಿಡಿಯುವುದಿಲ್ಲ. ಕ್ಷಮಿಸಿ ಮಂಡು ಎಂದಿತು. ನನ್ನ ಸ್ನೇಹಿತ, ಅದು ಎಲ್ಲಿದೆ? ನಿಮ್ಮ ಸ್ನೇಹಿತನೊಂದಿಗೆ
ಪ್ರಾಮಾಣಿಕವಾಗಿರಿ ಎಂದು ಮಾಂಡು ಹೇಳಿದನು. ಅದಕ್ಕೆ ಕಪೀಶ್, ನನ್ನ ಸ್ನೇಹಿತನೇ, ನನ್ನ ಹೃದಯವನ್ನು ನನ್ನ ಮನೆಯ ಸಮೀಪದ ಮರಕ್ಕೆ ನೇತು ಹಾಕಿದ್ದೇನೆ. ನಾವು ಅಲ್ಲಿಗೆ ಹೋಗುತ್ತೇವೆ ಮತ್ತು ನಿನ್ನ ಹೃದಯವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಮಾಂಡು ಪ್ರತಿಕ್ರಿಯಿಸಿದನು. ಕಪಿಲೇಶ್, ದಯವಿಟ್ಟು ತಿರುಗಿ ಬೇಗನೆ ಮರದ ಕಡೆಗೆ ಹೋಗು ಎಂದು ಮಾಂಡುಗೆ ಹೇಳಿದನು. ಅವರು ನಲ್ಲರ್ ನದಿಯ ದಡದ ಹತ್ತಿರ ಬಂದಾಗ ಕಪೀಶ್ ದಡಕ್ಕೆ ಹಾರಿ ಮರದ ಮೇಲೆ ಹೋದನು. ನಂತರ ಅವನು ಮರದಿಂದ ಮಾಂಡುವನ್ನು ಕೂಗಿದನು, ನೀನು ಮೂರ್ಖನು, ನನ್ನ ಹೃದಯ ನನ್ನೊಳಗಿದೆ. ಮಂಡು, ಪ್ರತಿಯೊಬ್ಬರ ಹೃದಯವೂ ಅವರೊಳಗೆ ಇರುತ್ತದೆ ಮತ್ತು ಅದನ್ನು ದೂರ ಇಡಲಾಗುವುದಿಲ್ಲ ಅಥವಾ ತೆಗೆದು ಹಾಕಲಾಗುವುದಿಲ್ಲ. ನನ್ನ ಹೃದಯವನ್ನು ಗೆಲ್ಲುವಲ್ಲಿ ನೀವು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಕಪೀಶ್ ತನ್ನ ಮೇಲೆ ಕುತಂತ್ರ ನಡೆಸಿದ್ದಾನೆ ಎಂದು ಮಾಂಡುಗೆ ಅರಿವಾಯಿತು. ಸಾಕಷ್ಟು ನಿರುತ್ಸಾಹಗೊಂಡ ನಂತರ ಅವನು ತನ್ನ ಹೆಂಡತಿಯ ಬಳಿಗೆ ಹಿಂತಿರುಗಿದನು. ಇದರ ನೈತಿಕತೆ: ಅಪರಿಚಿತರನ್ನು ಎಂದಿಗೂ ನಂಬಬೇಡಿ ಮತ್ತು ನಿಮ್ಮ ಸುತ್ತಲಿನ ಬಗ್ಗೆ ತಿಳಿದಿರಲಿ. ಕೋತಿಯಂತೆ ನಾವು ಎಂದಿಗೂ ನಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳಬಾರದು. ಪ್ರಯೋಜನವಿಲ್ಲದಿದ್ದರೂ ಅವನು ಬುದ್ಧಿವಂತಿಕೆಯಿಂದ ತೊಂದರೆ ತಪ್ಪಿಸಿದನು. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.